ಏಕಾಏಕಿ ಬರಗಾಲ ಬಂದಿರೋದ್ರಿಂದ ಸಾಕಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ರು. ಏಕಾಏಕಿ ಬರಗಾಲ ಘೋಷಿಸೋಕೆ ಆಗೋದಿಲ್ಲ ಅಂತ ಹೇಳಿ ಯತೀಂದ್ರ ಅವರು ಹೇಳಿದ್ದಾರೆ. ಏಕಾಏಕಿ ಬರಗಾಲ ಘೋಷಿಸೋಕೆ ಆಗೋದಿಲ್ಲ. ಬರಗಾಲ ಜಿಲ್ಲೆ ಘೋಷಣೆಗೆ ಹಲವು ನಿಯಮಗಳಿದ್ದಾವೆ. ಪ್ರತಿಪಕ್ಷಗಳ ಒತ್ತಾಯಕ್ಕೆ ಸಚಿವ ಯತೀಂದ್ರ ತಿರುಗೇಟು. ಬರ ಪರಿಸ್ಥಿತಿಯ ಬಗ್ಗೆ ಸಿಎಂ ವಿಭಾಗೀಯ ಸಭೆಯನ್ನ ನಡೆಸುತ್ತಿದ್ದಾರೆ. ಎಲ್ಲೆಲ್ಲಿ ಮಳೆ ಕಡಿಮೆ ಇದೆ ಅಲ್ಲಲ್ಲಿ ಬರಗಾಲ ಇದೆ. ಕೇಂದ್ರದ ನಿಯಮಾವಳಿಯ ಅನುಸಾರವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ. ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಪಿಎಲ್ಒಗಳ ದುರ್ಬಳಕೆ ಆರೋಪಕ್ಕೂ ಕೂಡ ಯತೀಂದ್ರ ಸಿಡಿಮಿಡಿಗೊಂಡಿದ್ದಾರೆ. ಎಸ್ಐಆರ್ ಮೂಲಕ ಬಿಜೆಪಿ ಮತದಾರ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ. ಅರ್ಹ ಮತದಾರರ ಹಕ್ಕು ಉಳಿಸಲಿಕ್ಕೆ ನಾವು ಹೊರಟಿದ್ದೇವೆ. ಬಿಜೆಪಿ ವಿರುದ್ಧ ಹರಿಹಾಯ್ದಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಏನ್ ಹೇಳಿದ್ರು, ವಿಚಾರ ಏನು ಅಂತಂದ್ರೆ ವಿಜಯೇಂದ್ರ ಅವರು ಹೇಳಿರುವಂತಹ ವಿಚಾರ. ರೈತರಿಗೆ ಕಷ್ಟ ಆಗ್ತಾ ಇದೆ. ಬೀದರ್ ಕಲಬುರಗಿ ಕಡೆಯಲ್ಲೆಲ್ಲ 12% ಮಳೆ ಆಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ನೀವು ಅಲ್ಲಿ ಪ್ರತಿ ಎಕರೆಗೆ 50,000 ರೂಪಾಯಿಯಂತೆ ನೀವು ಪರಿಹಾರ ಧನವನ್ನು ಘೋಷಣೆ ಮಾಡಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಹೇಳಿದ್ರು. ವಿಜಯೇಂದ್ರ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, ಏಕಾಏಕಿ ಬರಗಾಲದ ಬಗ್ಗೆ ನಾವು ಡಿಸಿಷನ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಎಲ್ಲಿ ಎಷ್ಟರ ಮಟ್ಟಿಗೆ ಬರಗಾಲ ಇದೆಯೋ ಅಂತ ಹೇಳಿ ಅದನ್ನ ಪರಿಶೀಲನೆ ಮಾಡ್ತೇವೆ ಮೊದಲು, ಅದಾದ ನಂತರ ನಿಮಗೆ ಪರಿಹಾರವನ್ನು ಕೊಡ್ತೇನೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಂಡ್ ಬನ್ನಿ. ಆಗಲೇ ನಾವು ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಮಳೆ ಕೊರತೆ ಆಗಿದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರತಿಯೊಂದು ಡಿವಿಷನ್ ಕೂಡ ಮೀಟಿಂಗ್ ತೆಗೆದುಕೊಂಡಿದ್ದಾರೆ. ನಾವು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ದೇವೆ, ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ. ನೀರಿನ ಸಮಸ್ಯೆ ಹೇಗಿದೆ ಅಂತ ಸೂಚನೆ ಕೊಟ್ಟಿದ್ದೇವೆ. ಬರ ಪರಿಸ್ಥಿತಿ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಸುಮ್ಮನೆ ಹಾಗೆ ಘೋಷಣೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇಷ್ಟು ವಾರಗಳು ಮಳೆ ಕೊರತೆ ಆಗಬೇಕು, ಇಷ್ಟು % ಡೆಫಿಸಿಟ್ ಆಗಬೇಕು, ಸಾಯಿಲ್ ಮಾಯಿಶ್ಚರ್ ಕಮ್ಮಿ ಆಗಬೇಕು, ಬೆಳೆ ಹಾನಿ ಇಷ್ಟ ಆಗಿರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕ್ರೈಟೀರಿಯಾ ಕೊಟ್ಟಿದೆ. ಆ ಕ್ರೈಟೀರಿಯಾ ಫುಲ್ಫಿಲ್ ಆದಾಗ ಆಗುತ್ತೆ. ಈ ಜುಲೈ 8 ಬಹುಶಃ ಅಷ್ಟು ಕ್ರೈಟೀರಿಯಾ ಎಲ್ಲ ಫುಲ್ ಆಗುತ್ತೆ. ಮಳೆ ಇನ್ನೂ ಇದೇ ರೀತಿ ಕೊರತೆ ಕಂಟಿನ್ಯೂ ಆದ್ರೆ ಅವಾಗ ಬರಬರ್ತಿತ್ತು. ಆ ಬಗ್ಗೆ ಆಗ್ಲೇ ಇದಾಗುತ್ತೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.